ಹೆಸರಾಂತ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು ನಿನ್ನೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ನಾನು ಕಂಡಂತೆ ಭೈರಪ್ಪ ಅವರು ಒಂದು ಸಮೂಹವನ್ನು, ಅಂದರೆ ಯುವ ಸಮೂಹವನ್ನೇ ಓದಿಸಿದಷ್ಟೊಂದು ಇನ್ಯಾವ ಲೇಖಕನಿಂದಲೂ ನಾನು ಕಂಡಿಲ್ಲ. ಅವ್ರಿಗೆ ತುಂಬ ಜನ ಹೇಳ್ತಾ ಇರ್ತಾರೆ ಜ್ಞಾನಪೀಠ ಬರಬೇಕಿತ್ತು ಅಂತೇಳಿ. ಅವರು ಜ್ಞಾನಪೀಠಕ್ಕಿಂತಲೂ ಅಂತ ಮೇಲೆ ಇರುವಂಥವ್ರು. ಅವ್ರಿಗೆ ಈಗ ಜ್ಞಾನಪೀಠಕ್ಕೆ ಏನಿಲ್ಲ, ಯಾಕೆಂದರೆ ಅವ್ರಿಗೆ ಜ್ಞಾನಪೀಠ ಸಿಕ್ಕಿದ್ರೆ ಆ ಜ್ಞಾನಪೀಠಕ್ಕೊಂದು ಗರಿಮೆ. ಆದ್ದರಿಂದ ಜ್ಞಾನಪೀಠಕ್ಕೆ ಬೆಲೆ ಸಿಕ್ಕಾಗ್ತದೆ. ಜ್ಞಾನಪೀಠಕ್ಕೆ ಬೆಲೆ ಸಿಕ್ಕುತ್ತೆ, ಅದಕ್ಕೊಂದು ಗರಿಮೆ ಹೆಚ್ಚುತ್ತೆ. ಜ್ಞಾನಪೀಠ ಅದರ ಸೌಂದರ್ಯವನ್ನು ಅದು ಹೆಚ್ಚಿಸ್ಕೊಳ್ಳುತ್ತೆ. ಅದರಿಂದ ಆಚೆ ನಾನು ಹೇಳೋದು, ನನಗನ್ನಿಸೋದು ಇಡೀ ನಮ್ಮ ಭಾರತದಲ್ಲಿ, ಅಂದರೆ ಅವರ ಎಲ್ಲ ಕಾದಂಬರಿಗಳು ಒಂದಷ್ಟು ನಮ್ಮ ಭಾರತದ ಸಾಕಷ್ಟು ಭಾಷೆಗಳಿಗೆ ಅನುವಾದ ಆಗಿದೆ. ಅಂದರೆ ಮರಾಠಿಲಂತೂ ನಮ್ಮ ಕನ್ನಡಕ್ಕಿಂತ ಹೆಚ್ಚಿಗೆ ಅವರು ಭೈರಪ್ಪನವರು ನಮ್ಮ ಕರ್ನಾಟಕದವರಾದರೂ ಮರಾಠಿಲಿ ಅವ್ರಿಗಿರುವಷ್ಟು ಅಭಿಮಾನಿ ಬಳಗ ಮರಾಠಿದವ್ರು ಅಂದ್ಕೊಂಡಿದ್ದಾರೆ. ಅಂದರೆ ಮರಾಠಿಯಲ್ಲಿ ಬರೆಯುವ ಕನ್ನಡ ಲೇಖಕ ಅಂತ ಅವ್ರನ್ನ ಕರೀತಾರೆ. ಮರಾಠದಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ಅಷ್ಟು, ಯಾಕೆಂದರೆ ಒಬ್ಬ ಲೇಖಕನಿಗೆ ನಾವು ನಮ್ಮ ನಾಡು ಅವ್ರನ್ನ ನಿಜವಾಗ್ಲೂ ಕೆಲವೊಂದು ಸತಿ ಒಂದಷ್ಟು ವರ್ಗ ಅವ್ರನ್ನ ತೀರಾ ಇದು ಕಡೆಗಣಿಸ್ಬಿಡ್ತು. ಯಾವುದೋ ಒಂದು ವರ್ಗ, ಯಾವುದೋ ಆಲೋಚನೆ ಇಟ್ಕೊಂಡು ಬಲಪಂತ್ರಿ ಅಂತ ಹಣೆಪಟ್ಟಿ ಕಟ್ಟೋದಾಗಲಿ, ಅವರ ಕಾದಂಬರಿಗಳನ್ನ, ಅವರ ಸಾಹಿತ್ಯವನ್ನು ನಾನು ಅಷ್ಟು ಕಾದಂಬರಿಗಳನ್ನ ಓದ್ಕೊಂಡು ಬಂದಿದ್ದೀನಿ. ನನಗನ್ನಿಸೋದು ಅಂದರೆ ನಾನು ಕಂಡಂತೆ ಒಬ್ಬ ಸಾಹಿತಿ ಇಷ್ಟು ಕೋಟ್ಯಾಂತರ ಸಾಹಿತ್ಯದ ಒಳಗೆ ತಲುಪಿದ್ದು ಇವರೊಬ್ಬರೇ ನಾನು ಕಂಡಂತೆ. ಒಬ್ಬ ಅತ್ಯುನ್ನತವಾದ ಕಾದಂಬರಿಕಾರ ಅವ್ರು ನಮ್ಮ ಅಗಲಿದ್ದಾರೆ. ಅವ್ರಿಗೆ ನಮ್ಮ ಅಂತಿಮ ನಮನಗಳನ್ನ ಸಲ್ಲಿಸ್ತಾರೆ. ತುಂಬ ಚೆನ್ನಾಗಿ ಹೇಳ್ತೀರಿ ಸರ್. ಸರ್ ನಿಮ್ಮ ಹೆಸರು ಸರ್? ಚಂದ್ರು ಮಂಡ್ಯ ಅಂತ. ಓಕೆ ಸರ್. ಏನು ಮಾಡ್ಕೊಂಡಿದ್ದೀರಾ ಸರ್? ನನ್ನದೇ ಒಂಥರ ರೋಚಕ. ಏನಂದರೆ ನನಗೆ ನಿಜವಾಗ್ಲೂ ಬದುಕು ಕೊಟ್ಟಂಥವ್ರು ಭೈರಪ್ಪನವ್ರು. ಯಾಕೆಂದರೆ ನಾನೊಂದು ಹೋಟೆಲಲ್ಲಿ ಕೆಲಸ ಮಾಡಿಕೊಂಡು ಲೋಟ ಗೀಟ ತೊಳಿತಾ ಇದ್ದು, ಇವತ್ತು ಸಾವಿರಾರು ವಿದ್ಯಾರ್ಥಿಗಳ ಎದುರಿಗೆ ಒಂದು ಸಾಹಿತ್ಯಿಕವಾಗಿ ಬೇರೆ ಬೇರೆ ವಿಚಾರಗಳನ್ನ ಮಾತಾಡೋಕ್ಕೆ ಅವ್ರ ಸಾಹಿತ್ಯ ಓದೋದ್ರಿಂದ ನನಗೆ ಇದು ಮಾಡೋದು. ಅವರ ಸಾಹಿತ್ಯ ಓದೋದು ಶುರು ಮಾಡಿದ್ಮೇಲೆ ದಾಟುವಿಂದ ಶುರುವಾದದ್ದು ನನ್ನ ಪಯಣ. ಆಮೇಲೆ ಅವರು ಅಷ್ಟು ಕಾದಂಬರಿಗಳನ್ನ ಓದ್ತಾ ಬಂದಾಗ ಇವತ್ತು ನಾನೇ ಒಂದು ಸಣ್ಣದೊಂದು ಶಾಲೆ ಮಾಡಿಕೊಂಡು, ಅಂದರೆ ಒಬ್ಬ ಸೂಪರ್ ಸರ್ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದನ್ನ, ಅಂದರೆ ನನಗೆ ಆ ಸಾಹಿತ್ಯ ಅಷ್ಟು ನನ್ನ ಬದುಕನ್ನು ನಿಜವಾಗ್ಲೂ ಬದಲಿಸಿದೆ. ನನ್ನ ಚಿಂತನೆ ಮಾಡೋದು, ನಾನು ಯೋಚನೆ ಮಾಡೋ ರೀತಿ, ನಾನು ಮಾಡಬೇಕಾದ ಕೆಲಸದ ರೀತಿಯನ್ನೆಲ್ಲ ಅವ್ರ ಸಾಹಿತ್ಯದಿಂದ ಬದಲು ಮಾಡ್ಕೊಂಡಿದ್ದೀನಿ, ಬದಲು ಮಾಡಿದ್ದೆ ನನಗೆ ಅಷ್ಟೇ. ಥ್ಯಾಂಕ್ ಯು ಸರ್.